ಜಂಬದ ಹುಡುಗಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ತಮ್ಮ ಕದರ್ ಅದರ ಜೊತೆಗೆ ಅಭಿನಯವನ್ನು ತೋರಿಸಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಿ ಪ್ರಿಯಾ ಹಾಸನ್ ಮೇಡಮ್ ಅವರು ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಡೀತಾ ಇರುವಂತಹ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಸ್ಪರ್ಧೆಯನ್ನು ಅಖಾಡಕ್ಕಿಳಿದಿದ್ದಾರೆ. ಒಂದಷ್ಟು ವಿಚಾರಗಳು ನಡೀತಾನೆ ಇದೆ. ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ತೊಂದರೆ ತಾಪತ್ರಯಗಳು, ಅದರ ಜೊತೆಗೆ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕು. ಸೊ ಆ ಒಂದು ಸ್ಥಾನಕ್ಕೆ ನಿಂತು ಆ ಕನ್ನಡ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅದರ ಜೊತೆಗೆ ಕನ್ನಡ ಸಿನಿಮಾ ರಂಗದ ಸೇವೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಮಾತನಾಡಿಸ್ತಾ ಹೋಗೋಣ ಒಂದಷ್ಟು ವಿಚಾರಗಳನ್ನು. ಮೇಡಮ್, ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಗೆದ್ದ ಮೇಲೆ ಹೇಳ್ತಾರೆ, ನಾನು ಮುಂಚಿತವಾಗೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಾ ಇದ್ದೀರಾ. ಸೊ ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಅಂತ? ಎಲ್ರಿಗೂ ನಮಸ್ಕಾರ. ನೀವು ಹೇಳಿ ತುಂಬ ಖುಷಿ ಆಯಿತು. ಇಟ್ ಸೌಂಡ್ಸ್ ಗುಡ್. ಯಾಕಂದರೆ ನಮಗೆ ಇನ್ನು ಒನ್ ಡೇ ಅಷ್ಟೇ ಇದೆ, ಸ್ವಲ್ಪ ಭಯ ಆಗ್ತಾ ಇದೆ. ಸೊ ನೀವು ಕಂಗ್ರ್ಯಾಚುಲೇಷನ್ಸ್ ಹೇಳಿದ ತಕ್ಷಣ ನಾವು ಗೆದ್ವಿ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಜ ಆಗಲಿ. ಪ್ರಿಪ್ರೇಷನ್ನು ನೀವು ಹೇಳ್ದಂಗೆ ಪ್ರಿಪ್ರೇಷನ್ ನಡೀತಾ ಇದೆ. ಈ ಸತಿ ಎಲ್ಲ ಸತಿ ಎಲೆಕ್ಷನ್ ಬಂದಾಗಲೂ ಒಳ್ಳೆ ಟಫ್ ಫೈಟ್ ಇರುತ್ತೆ. ಈ ಸತಿ ಸ್ಪೆಷಲಿ ಕೇಳಂಗೆ ಇಲ್ಲ. ಇಬ್ಬರು ಪಾಸ್ಟ್ ಪ್ರೆಸಿಡೆಂಟ್ಸು ಮತ್ತು ಪ್ರೆಸಿಡೆಂಟಿಗೆ ನಿಂತಿರೋ ಅಂಥ ವಿಶೇಷತೆ. ಮತ್ತು ಇನ್ನು ಹೊಸಬ್ರು ಹಾಕಿರೋರು ವಾಪಸ್ ತೊಗೊಂಡಿದ್ದಾರೆ. ನಾನು ವೈಸ್ ಪ್ರೆಸಿಡೆಂಟಿಗೆ ಬರ್ತಾಯಿದ್ದೀನಿ. ಏನು ಹೇಳಬೇಕಾದ್ರೆ ಲಾಸ್ಟ್ ಎಲ್ಲ ನಾನು ಸಿನಲ್ಲಿದ್ದೆ. ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರಬೇಕು. ಆಮೇಲೆ ಅಲ್ಲಿದೇ ಆದಂಥ ಮಾನದಂಡಗಳಿದ್ದಾವೆ. ಸೆಕ್ಟರು, ಆಮೇಲೆ ಆಮೇಲೆ ಆಫೀಸ್ ಬೇರೆಯವರು, ಆಮೇಲೆ ಪ್ರೆಸಿಡೆಂಟ್, ಈ ಥರ ಒಂದು. ಸೊ ಈಗ ನಾನು ವೈಸ್ ಪ್ರೆಸಿಡೆಂಟಿಗೆ ಬಂದಿದ್ದೀನಿ. ಎಲ್ಲ ಸತಿ ನಮ್ಮ ಒಂದು ನಿರ್ಮಾಪಕರು ಮತ್ತು ನಮ್ಮ ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ನಾನು ಅಲ್ಲಿ ಒಳಗೆ ನಾನು ವಾಣಿಜ್ಯ ಮಂಡಳಿಗೆ ಹೋದ್ಮೇಲೆ ನಮ್ಮ ಒಂದು ಈ ಸರ್ಕಲ್ ಏನಿದೆಯಲ್ಲ, ಒಂಥರ ಫ್ಯಾಮಿಲಿ ಥರ ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಈಗಲೂ ಸಹ ಎಲ್ಲರೂ ನನ್ನ ಜೊತೆಗೆ ಕೈ ಜೋಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾಗಳ ಮೂಲಕ ನಿಮ್ಮದೇ ಆದಂತಹ ಅಭಿನಯ, ಅದರ ಜೊತೆಗೆ ಪೊಲೀಸ್ ಆಫೀಸರ್ ಆಗಿರ್ಬೋದು, ಮತ್ತಷ್ಟು ಪಾತ್ರಗಳ ಮೂಲಕ ಒಂದು ಕನ್ನಡ ಸಿನಿ ಪ್ರೇಕ್ಷಕರಿಗೆ ನಿಮ್ಮ ಅಭಿನಯದ ಸದಭಿರುಚಿಯನ್ನು ತೋರಿಸಿದ್ರಿ. ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೋಬೇಕು ಅಂದಾಗ ನಿಮ್ಮದೇ ಆದಂತಹ ಒಂದಷ್ಟು ನಿಲುವುಗಳನ್ನು ಇಟ್ಕೊಂಡಿರ್ತಾರೆ. ಆ ನಿಲುವುಗಳೇನೇನು ಅಂತ? ಇಲ್ಲ, ಆ್ಯಕ್ಚುಲಿ ದಿಸ್ ಇಸ್ ದ ಪ್ರಿಪ್ರೇಷನ್ ಫಾರ್ ಎಲೆಕ್ಷನ್ ಅಂತ ಹೇಳ್ಬೋದು. ನನ್ನದೇ ಆದಂಥ ಸಾಕಷ್ಟು ಉದ್ದೇಶಗಳನ್ನ ಇಟ್ಕೊಂಡು ನಾನು ಈ ಒಂದು ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಾ ಇರೋದು. ಈಗ ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಏನೆಲ್ಲ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದೆ. ಇವಾಗಲೂ ಸಹ ಏನೇ ಬದಲಾದರೂ ಈಗ ಡಿಜಿಟಲಿ ಬದಲಾಗಿದೆ. ಆವಾಗ ನೆಗೆಟಿವಲ್ಲಿ ಸಿನಿಮಾ ಮಾಡ್ತಿದ್ವಿ, ಇವಾಗ ಡಿಜಿಟಲೈಸ್ಡ್ ಆಗಿದೆ. ಬಿಟ್ಟರೆ ಸಬ್ಸಿಡಿ ಅಷ್ಟೇ ಇದೆ, 10ರಿಂದ 15 ಲಕ್ಷಕ್ಕೆ ಬಂದಿದೆ. ಬಿಟ್ಟರೆ ಬೇರೆ ಯಾವುದೇ ಒಂದು ಚೇಂಜಸ್ಗಳಾಗಿಲ್ಲ. ನಿರ್ಮಾಪಕರಿಗೆ ಒಂದು ಕೈ ಜೋಡಿಸೋ ಅಂಥ ಒಂದು ಕೆಲಸಗಳಾಗಿಲ್ಲ. ವಾಣಿಜ್ಯ ಮಂಡಳಿನಲ್ಲಿ ಯಾರಿಗಾದ್ರೂ ಒಂದು ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಆಗಿದೆ, ಅವನು ಸಿನಿಮಾ ಸೋತಿದೆ ಅಂತಂದರೆ ಕೈ ಜೋಡಿಸೋ ಅಂಥ ಒಂದು ಹಸ್ತ ಬೇಕಲ್ವಾ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಪೋರ್ಟ್ ಸಿಗ್ತಲ್ಲ. ಆ ರೀತಿ ಸಪೋರ್ಟ್ ಸಿಗೋ ಅಂಥದ್ದು ಒಂದು ಕೆಲಸ ಆಗಬೇಕು. ಮತ್ತು ಮೂರೂ ವಲಯಗಳು ಕೂತ್ಕೊಂಡು ಸರ್ಕಾರದಿಂದ ಒಂದು ನಿಲುವು ತಗೊಳ್ಳೋದಾಗಲಿ, ಅಥವಾ ಎಲ್ಲರೂ ಸೇರಿ ಒಂದು ಸರ್ಕಾರದಿಂದ ಒಂದು ಜಾಗ ತಗೊಂಡು ನಿರ್ಮಾಪಕರ ಬಡಾವಣೆ ಅಂತ ಮತ್ತು ಡಿಸ್ಟ್ರಿಬ್ಯೂಟರ್ಸ್ದು ಇದು ವಸತಿ ಒಂದು ನೀಡೋವಂಥ ಒಂದು ಯೋಜನೆ ಕೂಡ ಮಾಡ್ಕೋಬೇಕು. ಅವಾಗ ಎಲ್ಲೋ ಒಂದು ಕಡೆ ಒಂದು ಸೆಟಲ್ಡ್ ಲೈಫ್ ಇರುತ್ತೆ. ಬಿಕಾಸ್ ಅವರಿಗೂ ಮಕ್ಕಳು ಎಲ್ಲ ಓದಿಸೋದು, ಸ್ಟಡೀಸ್ ಎಲ್ಲವೂ ಇರ್ತಾವಲ್ವ. ನಮಗೆ ಎಲ್ಲೂ ಸಹ ಲೋನ್ ಸಿಗಲ್ಲ. ಪ್ರೊಡ್ಯೂಸರ್ಸ್ಗೆ ಎಲ್ಲಿ ಲೋನ್ ಸಿಗ್ತಾ ಇದೆ? ಅವನೇನೇ ಲಾಸ್ ಮಾಡ್ಕೊಂಡ್ರು ಎಲ್ಲಿ ಅವನು ಅದನ್ನು ಬೇರ್ ಮಾಡ್ತಾನೆ? ಬೇರೆ ಬಿಸ್ನೆಸ್ ಗೊತ್ತಿರಲ್ಲ. ಈವನ್ ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಆಗಿರ್ಬೋದು, ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಇದರಿಂದ. ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಅನ್ನೋದೇನಿದೆಯಲ್ಲ, ಒಂದು ನಮ್ಮ ಒಂದು ದೇವಸ್ಥಾನ ಥರ ಸಿನಿಮಾ ರಂಗದವ್ರಿಗೆ. ಸೊ ಅಲ್ಲಿ ಹೋದಾಗ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು. ಹಾಗೆ ಒಂದು ಕಂಫರ್ಟ್ ಲೈಫ್ ಸಿಗೋದಕ್ಕೆ ಅವರು ಒಂದು ಸಹಾಯ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಆಮೇಲೆ ಪೈರಸಿ ಪ್ರಾಬ್ಲಮ್ ಇದೆ. ಆ ಪೈರಸಿ ಪ್ರಾಬ್ಲಮ್ಮು ಎಲೆಕ್ಷನ್ ಆದಮೇಲೆ ಒಂದು ಸ್ವಲ್ಪ ಹಾಗೆ ಬೂಮಲ್ಲಿ ಇರುತ್ತೆ, ಆಮೇಲೆ ಅದು ಹಂಗೆ ತಣ್ಣಗಾಗ್ಬಿಡುತ್ತೆ. ಅದು ಸರಿ ಆಗ್ತಾನೇ ಇಲ್ಲ. ಅದನ್ನು ನಾವು ಫಾಲೋ ಅಪ್ ಮಾಡಿ ಅದನ್ನು ಸರಿಯಾಗಿ ಅದಕ್ಕೊಂದು ಕಡಿವಾಣ ಹಾಕಬೇಕು. ಆಮೇಲೆ UFO ಕ್ಯೂಬ್ ಪ್ರಾಬ್ಲಮ್ ಆಗಿರ್ಬೋದು, ಸಾಕಷ್ಟಿದೆ. ಈ ಥರದ್ದು ಹೇಳ್ತಾ ಹೋದರೆ ಟೈಮ್ ಸಾಲೋದೇ ಇಲ್ಲ. ಆಮೇಲೆ ಇವಾಗ ನೋಡಿ, ಸಿನಿಮಾ ಥಿಯೇಟರ್ಗೆ ಜನ ಬರೋದು ತುಂಬ ಕಮ್ಮಿ ಆಗಿದೆ. OTT ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ. ಅವಾಗೆಲ್ಲ ನಾವು ಜಂಬದ ಹುಡುಗಿಯೆಲ್ಲ ಮಾಡಿದಾಗ OTT ಎಲ್ಲ ಇರ್ತಾ ಇರಲಿಲ್ಲ. TV ರೇಟ್ಸ್ ಕೊಡ್ತಾಯಿದ್ವಿ. ಬಿಟ್ಟರೆ ಸಿನಿಮಾ ಥಿಯೇಟರ್ಗೆ ಜನ ಬರ್ತಾಯಿದ್ರು. ಇವಾಗ ತುಂಬ ಬದಲಾಗಿದ್ದಾರೆ ಜನ. ಆಮೇಲೆ ಹೊರ ರಾಜ್ಯದ ಸಿನಿಮಾಗಳು ಬಂದಾಗ ನಮ್ಮ ಕನ್ನಡ ಸಿನಿಮಾಗಳಿಗೆ ಏಟು ಬೀಳ್ತಾ ಇದೆ. ಈ ಒಂದು ಪ್ರಾಬ್ಲಮ್ಸ್ನ ತಡೆಗಟ್ಟಬೇಕು. ಮತ್ತು ಬೇರೆ ಒಂದು ಉದ್ಯೋಗದಲ್ಲಿ ದುಡ್ಡು ಹಾಕಿದಾಗ ನಿಮಗೆ ಅಟ್ಲೀಸ್ಟ್ ನಮಗೆ ಒಂದು ಮಿನಿಮಮ್
ಅಮೌಂಟ್ ಆದರೂ ನಮಗೆ ರಿಟರ್ನ್ ಸಿಗುತ್ತೆ ಒಂದು ಇನ್ವೆಸ್ಟ್ಮೆಂಟು. ಇಲ್ಲಿ ಆ ಥರದ್ದು ಯಾವುದೇ ಇಲ್ಲ, ಬಂದರೆ ಲಾಭ, ಬರಲಿಲ್ಲ ಅಂದರೆ ಫುಲ್ ಲಾಸ್ ಆಗುತ್ತೆ. ಸೊ ಅಲ್ಲಿಗೇನಾದರೂ ಒಂದು ನಿರ್ಮಾಪಕಕ್ಕೆ ಒಂದಿಷ್ಟು ಮಿನಿಮಮ್ ಗ್ಯಾರಂಟಿ ಹಣ ಸಿಗುತ್ತೆ ಅನ್ನೋ ಒಂದು ಮಾನದಂಡಗಳು ಬಂದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ. ಹೀಗೆ ಸಾಕಷ್ಟು ಯೋಜನೆಗಳನ್ನ, ಉದ್ದೇಶಗಳನ್ನ ಇಟ್ಕೊಂಡು ನಾನು ಈ ಹೆಜ್ಜೆ ಇಟ್ಟಿದ್ದೀನಿ. ಎಲ್ಲರೂ ನನಗೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ರೆ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಇನ್ನೊಂದೇನಂತಂದರೆ ಹೆಣ್ಮಕ್ಳು ಅಂತ ಅಂದ ತಕ್ಷಣ ಇಂಡಸ್ಟ್ರಿಗೆ ಬರೋದಕ್ಕೆ ಹೆದರಿಕೆ ಆಗುತ್ತೆ. ಅಂಥದ್ರಲ್ಲೇ ನೀವು ನಿಮ್ಮ ಅಭಿನಯ, ಅದ್ರ ಜೊತೆಗೆ ಟ್ಯಾಲೆಂಟು ಎಲ್ಲ ತೋರಿಸಿ ಹೆಣ್ಮಕ್ಳು ಕೂಡ ಬಂದು ಸರ್ವೈವ್ ಆಗಬಹುದು ಅನ್ನೋವಂಥದ್ದನ್ನು ಪ್ರೂವ್ ಮಾಡಿರುವಂಥವ್ರು. ಹೆಣ್ಮಕ್ಳಿಗೆ ಅಂತ ತಕ್ಷಣ ಯಾವ ರೀತಿ ಸೆಕ್ಯೂರಿಟೀಸ್ನ ಒದಗಿಸೋದಕ್ಕೆ ಮುಂದಾಲೋಚನೆಗಳನ್ನು ಮಾಡಿದ್ದೀರಾ ಅಂತ? ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ, ಸೆಕ್ಯೂರಿಟಿ ತಗೊಳ್ಳೋಷ್ಟು ಇದಿಲ್ಲ. ಆದರೂ ಕೆಲವೊಂದು ಸಮಯ ಸಂದರ್ಭದಲ್ಲಿ ಬಂದಾಗ ಹೆಣ್ಮಕ್ಳಿಗೆ ಏನೆಲ್ಲ ಫೆಸಿಲಿಟೀಸು ಬೇಕಾಗತ್ತೆ, ಅಲ್ಲಿ ಅದರದೇ ಆದಂಥ ಒಂದು ಮಹಿಳಾ ಸಂಘಟನೆ ಇರ್ಬೋದು, ಅಥವಾ ಯಾವುದೇ ಮಹಿಳೆಯರು. ಇವಾಗ ನೋಡಿ, ತುಂಬ ಜನ ಆರ್ಟಿಸ್ಟ್ಗಳು, ಹೀರೋಯಿನ್ಗಳು ಅಂತ ಹೇಳೋದು, ಮತ್ತು ಅವ್ರಿಗೇನೋ ಸಿನಿಮಾಗೆ ಚಾನ್ಸ್ ಕೊಡ್ತೀನಿ ಅಂತ ಮಿಸ್ಯೂಸ್ ಮಾಡ್ಕೊಳ್ಳೋದು, ಕಾಸ್ಟಿಂಗ್ ಕೋಚು, ಎಲ್ಲದ್ರ ಬಗ್ಗೆ ಕೇಳ್ತಾನೆ ಇರ್ತೀವಿ. ಅದು ಬಹುಬೇಗ ಸುದ್ದಿ ಆಗ್ತಾಯಿದೆ. ಸಿನಿಮಾ ರಂಗದ ಈ ಥರ ವಿಚಾರಗಳು ಬಂದಾಗ ಬಹುಬೇಗ ಸುದ್ದಿ ಆಗುತ್ತೆ. ಈ ಥರ ವಿಚಾರದಲ್ಲಿ ನಾವು ಸ್ವಲ್ಪ ಜಾಗೃತಿಯನ್ನು ನಮ್ಮ ಒಂದು ಹೆಣ್ಮಕ್ಳಿಗೆ ಜಾಗೃತಿನ ಮೂಡಿಸೋ ಒಂದು ಪ್ರಯತ್ನನೂ ಮಾಡಬೇಕು. ಯಾಕಂದರೆ ಹೆಣ್ಮಕ್ಳದ್ದು ಕೆಲವೊಬ್ರದ್ದು ತಪ್ಪಿರುತ್ತೆ. ಅವಕಾಶ ಸಿಗುತ್ತೆ ಅಂತ ತಕ್ಷಣ ಒಂದು ನಂಬಿಕೆ ಇಟ್ಕೊಂಡು ಏನೇನೋ ಮಾಡೋಕ್ಕೆ ಸಿದ್ಧ ಆಗಬಾರ್ದು. ಅವರು ಸ್ವಲ್ಪ ಜಾಗೃತರಾಗಿರಬೇಕು. ಆಮೇಲೆ ಆ ಥರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರಲ್ಲ, ಅವ್ರಿಗೆ ಸರಿಯಾದ ಪಾಠ, ಒಬ್ರಿಗೋ ಇಬ್ರಿಗೋ ಸರಿಯಾದ ಪಾಠ ಕಲಿಸ್ಬಿಟ್ರೆ ಈ ಥರದ್ದು ಮತ್ತೆ ಕಂಟಿನ್ಯೂ ಆಗೋದಿಲ್ಲ. ಆ ವಿಚಾರದಲ್ಲೂ ಸಹ ನಾನು ಅದಕ್ಕೆ ಧ್ವನಿಯಾಗಿ ನಿಲ್ತೀನಿ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ನಾನು ಬಂದ ತಕ್ಷಣ ನಿಮ್ಮ ಫೋಟೋ ಗ್ಯಾಲರಿ ಸಿಕ್ತು ನನಗೆ. ಈ ಒಂದು ಫೋಟೋ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಯಾಕಂತಂದರೆ ನಮ್ಮ ಭಾರತ ಕಂಡಂತಹ APJ ಅಬ್ದುಲ್ ಕಲಾಂ ಸರ್, ಲೆಜೆಂಡ್ ಅಂತ ಒಂದು ವ್ಯಕ್ತಿನ ಮತ್ತೆ ನಾವು ನೋಡ್ತೀವೋ ಇಲ್ವೋ ಅನ್ನೋಂಥದ್ದು ಕೂಡ. ಸೊ ಸಾಮಾನ್ಯವಾಗಿ ಅಂಥವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳುವಂಥದ್ದು ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಆ ಭಾಗ್ಯ ನಿಮ್ಮದಾಗಿದೆ. ನಿಜವಾಗ್ಲೂ ನನಗೆ ಸ್ಪೆಷಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಅಂಥವ್ರು ಮಾತಾಡ್ಸೋದೇ ಒಂದು ತುಂಬ ಖುಷಿ ಅನಿಸುತ್ತೆ. ಅದು ನಮ್ಮ ರಾಜ್ಕುಮಾರ್ ಅವರ ಗುರುಗಳು, ಯೋಗ ಗುರುಗಳಿಗೆ ಒಂದು ಡಾಕ್ಟ್ರೇಟ್ ಬಂತು. ಆಮೇಲೆ ಮಂಜುನಾಥ್ ಸರ್ಗೆಲ್ಲ ಡಾಕ್ಟ್ರೇಟ್ದು ಒಂದು ಕಾರ್ಯಕ್ರಮ ಅದು. ಅಲ್ಲಿ ಫಂಕ್ಷನಿಗೆ ಹೋದಾಗ ನಮಗೆ ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿದರು. ಅಬ್ದುಲ್ ಕಲಾಂ ಅವರು ಮತ್ತು ನಮ್ಮ ಭಾರದ್ವಾಜ್ ಅವರಿದ್ದರು, ಗವರ್ನರು. ಅವ್ರ ಜೊತೆಗೆ ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿದರು. ಸೊ ವಿ ಸ್ಪೆಂಡ್ ಆಲ್ಮೋಸ್ಟ್ 30 to 45 minutes ವಿತ್ ಅಬ್ದುಲ್ ಕಲಾಂ ಜಿ. ಅಂದರೆ ಹೆಮ್ಮೆ ಅನಿಸುತ್ತೆ ಹೇಳೋಕ್ಕೆ. ಹಾಗೆ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ, ಸ್ಪೆಷಲಿ ಇನ್ ದಿಸ್ ಫೋಟೋನು ಅವರು ಎಲ್ಲರನ್ನೂ ನಗಾಡಿಸಿದ್ರು. ಆ ನಗುವಾಗ ಚಟಾಕಿ ಹಾರಿಸಿದ್ದೇನೆಂದರೆ, ವೈ ಯು ಆರ್ ಟೇಕಿಂಗ್ ಫೋಟೋ ವಿತ್ ದಿಸ್ ಬುಡ್ಡಾ ವೈಟ್ ಹೇರ್ಸ್, ಯು ಟೇಕ್ ಎ ಫೋಟೋ ವಿತ್ ದಿಸ್ ಕಲರ್ಫುಲ್ ಲೇಡಿ ಅಂತ. ನೋಡಿ, ನಿಮಗೆ ನಗು ಬಂತಲ್ವಾ? ಹಾಗೆ ಅವರ ಒಂದು ಮಾತುಕತೆ, ಅವ್ರ ಹತ್ರ ಮಾತಾಡ್ತಾ ಇದ್ರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಅಯ್ಯೋ, ಇಷ್ಟು ಬೇಗ ಟೈಮ್ ಆಯ್ತಾ ಅನ್ನೋ ಥರ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಅವ್ರ ಹತ್ರ ಕಲಿಯೋದು ತುಂಬಾ ಇದೆ. ನಾನು ನಿಜವಾಗ್ಲೂ ಅವರು ಫಾಲೋವರ್. ಅವರೆಲ್ಲ ಒಂದು ಇದನ್ನು ನಾನು ಓದ್ತಾ ಇರ್ತೀನಿ, ಖುಷಿ ಅನಿಸ್ತು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಕಳೆದಂಥ ಕ್ಷಣಗಳು, ಅವ್ರ ಬರ್ಡೇನಲ್ಲಿ ತಗೊಂಡಿದ್ದು ಫೋಟೋ, ಅದು ಈವನ್ನು ದೇವೇಗೌಡರಾಗಿರ್ಬೋದು, ನಮ್ಮ ಹಾಸನು, ನಮ್ಮೂರಿನವರು. ಸೊ ಇದೆಲ್ಲ ಒಂದು ಭಾಗ್ಯ ಅಂತ ಅನ್ಕೋಬೋದು ನಾನು. ಎಸ್ ಮ್ಯಾಮ್, ಈಗ ಅಕಾಡಿಕ್ ಅಂತೂ ಹೇಳಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭಿಮಾನಿಗಳ ಸಪೋರ್ಟ್ ಆಗಿರ್ಬೋದು, ಕನ್ನಡ ಸಿನಿಮಾ ರಂಗದ ಒಂದಷ್ಟು ಜನರ ಸಪೋರ್ಟ್ ಅಂತೂ ಬೇಕೇ ಬೇಕಾಗುತ್ತೆ. ಏನು ಕೇಳ್ಕೊಳ್ತೀರಾ ಅಂತ? ಇಲ್ಲಿ ನಾನು ವಾಣಿಜ್ಯ ಮಂಡಳಿನಲ್ಲಿ ಬಂದಿರೋದು. ಇಲ್ಲಿ ನಮಗೆ ವೋಟಿಂಗ್ ಪವರ್ಸ್ ಇರೋ ಅಂಥದ್ದು ನಮ್ಮ ಪ್ರದರ್ಶಕರಿಗೆ ಮತ್ತು ನಮ್ಮ ನಿರ್ಮಾಪಕರಿಗೆ, ವಿತರಕರಿಗೆ, ಈ ವಲಯದವರು ಮಾತ್ರ ನಮಗೆ ಇಲ್ಲಿ ವೋಟಿಂಗ್ ಮಾಡೋಕ್ಕೆ ಸಾಧ್ಯ. ಆದರೆ ನನಗೆ ಹೆಚ್ಚಿನ ವೋಟಿಂಗು ನಮ್ಮ ಅಭಿಮಾನಿಗಳು, ನಮ್ಮ ಪ್ರೇಕ್ಷಕರು. ನಾನು ಜಂಬದ ಹುಡುಗಿಗೆ ಬಂದಾಗಲೇ ನನ್ನನ್ನು ಬೆನ್ತಟ್ಟಿ ಬೆಳೆಸಿರೋ ಅಂಥ ಅಭಿಮಾನಿಗಳು. ನಿಜವಾಗ್ಲೂ ಅವರ ಒಂದು ಹಾರೈಕೆ ಇದ್ದರೆ ನಾನು ಎಲ್ಲೂ ಸಹ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಅವರೆಲ್ಲರ ಪ್ರೀತಿ, ವಿಶ್ವಾಸ, ಅವರೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಬಿಕಾಸ್ ನಾನು ಯಾವಾಗಲೂ ಹೇಳ್ತೀನಿ, ಮಾಧ್ಯಮದವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಂಥ ಹುಡುಗಿ ಇಂಡಸ್ಟ್ರಿಗೆ. ಇಷ್ಟು ವರ್ಷ ನಾನಿಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿ ಸರ್ವೈವ್ ಆಗಿದ್ದೀನಿ. ಇವತ್ತು ಇಷ್ಟು ಮಟ್ಟಿಗೆ ನಾನು ಬೆಳೀತಾ ಇದ್ದೀನಿ ಅಂದರೆ ನೀವೆಲ್ಲರೂ ಕಾರಣ. ನಿಮ್ಮೆಲ್ರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಂದು ಹೊಸ ಹೆಜ್ಜೆ ವಾಣಿಜ್ಯ ಮಂಡಳಿನಲ್ಲಿ. ಇಲ್ಲೂ ಸಹ ನೀವೆಲ್ಲರೂ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಏನು ಅಂದ್ಕೊಂಡಿದ್ದೀನಿ, ನನ್ನ ಉದ್ದೇಶಗಳು ನಾನು ಏನು ಹೇಳಿದೆ, ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದನ್ನೆಲ್ಲ ಒಂದು ಚೇಂಜಸ್ ಮಾಡಿ ಎಲ್ಲರಿಗೂ 3 ವಲಯಕ್ಕೂ ಒಂದು ಸಹಾಯ ಆಗೋ ರೀತಿಯಲ್ಲಿ ನಾನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ನಮಸ್ಕಾರ.
ನಾನು ನಿರ್ಮಾಪಕರ ವಲಯದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೀನಿ. ನನ್ನ ಕ್ರಮ ಸಂಖ್ಯೆ 4. ದಯವಿಟ್ಟು ತಾವೆಲ್ಲರೂ ಬಂದು ಮತ ಹಾಕೋದ್ರ ಮುಖಾಂತರ ನನ್ನ ಪ್ರೋತ್ಸಾಹಿಸಿ ಅಂತ ನಮ್ಮ ನಿರ್ಮಾಪಕರಿಗೆ, ವಿತರಕರಿಗೆ ಹಾಗೂ ಪ್ರದರ್ಶಕರಿಗೆ ನಾನು ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೊಸ ಹೆಜ್ಜೆ ಇಟ್ಟಿದ್ದೀರಾ. ಅದೇ ಹೊಸ ಉತ್ಸಾಹ ಮತ್ತು ಹೊಸ ಹುರುಪಿನೊಂದಿಗೆ ಯಶಸ್ಸು ನಿಮ್ಮದಾಗಲಿ. ಯಶಸ್ಸಿನ ದಿನ ಮತ್ತೊಮ್ಮೆ ಮಾತುಕತೆ ನಡೆಸುವ. ಶ್ಯೂರ್, ಡೆಫಿನೆಟ್ಲಿ ನಡೆಸೋಣ. ನಿಮ್ಮ ಬಾಯಾರಿಕೆಯಿಂದ ಯಶಸ್ಸು ಬೇಗ ಸಿಗಲಿ. ಯಶಸ್ಸು ಆದಮೇಲೆ ಮತ್ತೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಪ್ರಿಯಾ ಹಾಸನ್ ಅವರ ಮಾತು ಇದಾಗಿತ್ತು. ಸೊ ಆದಷ್ಟು ಅವರ ಹೇಳಿರೋ ಹಾಗೆಯೇ ಅವರು ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಅವರ ಒಂದು ನಿಲುವುಗಳಾಗಿರ್ಬೋದು, ಉದ್ದೇಶಗಳು ಸಾಕಾರ ಆಗಬೇಕು ಅಂತಂದರೆ ಸೊ ಅವ್ರಿಗೆ ವೋಟ್ ಮಾಡಬೇಕು ಅನ್ನೋವಂಥದ್ದು. ಸೊ ಕನ್ನಡ ಸಿನಿಮಾ ರಂಗದಲ್ಲಿ ಯಾರೆಲ್ಲ ವಿತರಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಅವರಿಗೆ ವೋಟ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.